ಒಂದ್ ತಿಳ್ಕೊಳ್ರಿ, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಬೇಕಾಗಿಲ್ಲ. ನಾನ್ ಜೀವನ ಪೂರ್ತಿ ಕನ್ನಡ ಮೀಡಿಯಂ ಓದ್ಕೊಂಡೋನು UPSC ನಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ. ಮತ್ತೆ UPSC ನಲ್ಲಿ ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಇದೇ ದರಿದ್ರ ಬುದ್ಧಿಗಳು ನೀವೇನ್ ಮಾಡ್ತಾ ಇದ್ದೀರಲ್ಲ. 5 ಗಂಟೆಗೆ ಹೇಳೋ ಬದ್ಲಿಗೆ 7 ಗಂಟೆ 8 ಗಂಟೆಗೆ ಹೇಳೋದು. ನಂಗೆ ಗೊತ್ತಾಯ್ತು 5 ಗಂಟೆಗೆ ಎದ್ದು ಹುಡುಗರು ನನ್ನ ಜೊತೆ ಕ್ವಾಲಿಫೈ ಆಗಿದ್ದಾರೆ, ನಾನು 8 ಗಂಟೆಗೆ ಎದ್ದು ಡಿಸ್ಕ್ವಾಲಿಫೈ. ಒಪ್ಕೋಬೇಕು ನಾವು ಬಾಯಿ ಮುಚ್ಕೊಂಡು. ಯಾಕಂದ್ರೆ 5 ಗಂಟೆಗೆ ಎದ್ದು ನಮ್ಗಿಂತ 3 ಗಂಟೆ ಜಾಸ್ತಿ ಓದಿರ್ತಾನೆ. ಈ ಹಿಂದ್ಗಡೆ ಇದ್ದ ಕೆಲ ಹುಡುಗರು ಕೈ ಎತ್ತಿದ್ರು, ಸರ್ ನಾವು 12 ಗಂಟೆ ರಾತ್ರಿವರೆಗೂ ಓದಿದೀವಿ ಸರ್, ಬೆಳಗ್ಗಿನ ಜಾವ 2 ಗಂಟೆವರೆಗೂ ಓದಿದೀವಿ, ಅದಕ್ಕೆ 9 ಗಂಟೆವರೆಗೂ ಮಲಗ್ತೀವಿ ಅಂತ ಎಕ್ಸ್ಕ್ಯೂಸ್ ಕೇಳ್ತಾ ಇದೀರಿ. ನೋ, ವಿವೇಕಾನಂದರು ಯಾರನ್ನೇ ಕೇಳ್ರಿ, ದ ಪವರ್ಫುಲ್ ಟೈಮ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಅಂದ್ರೆ ಬೆಳಗ್ಗಿನ ಜಾವನೆ. ಎದ್ದು ಕೂಡ್ಲೆ 3 ಗಂಟೆ ನೀವ್ ಏನೂ ಮಾಡ್ಬಾರ್ದು. ನೀವ್ ಏನ್ ಮಾಡ್ಬೇಕು ಅಂತ ಇದ್ರೆ ಅದನ್ನೇ ಮಾಡ್ಬೇಕು. ಸರ್ ಏನು ಮಾಡಬಾರ್ದು, ಏನ್ ಮಾಡ್ಬೇಕಂತಿದೆ ಅಂದ್ರೆ, ಈಗ PC ಫಿಸಿಕಲ್ಲೇ ಫೇಲ್ ಆಗ್ತಾ ಇದೆ ಒಬ್ಬ ಹುಡುಗಂದು, ಅವನಿಗೆ ನೀವು 5 ರಿಂದ 8 ಗಂಟೆ ಓದ್ಕೊಂತ ಕೂತ್ಕೋ ಅಂದ್ರೆ ದಟ್ ಈಸ್ ಬಿಗ್ಗೆಸ್ಟ್ ಲಾಸ್. ಫಿಸಿಕಲ್ ಫೇಲ್ ಆಗೋರು ಯಾರ್ಯಾರು ಇದ್ದೀರಿ, 5 ಗಂಟೆ ಗ್ರೌಂಡ್ ಅಲ್ಲಿ ಇರ್ಬೇಕು. ನೀವು ಬ್ರಷ್ ಮಾಡ್ಕೋಬೇಕು, ನೀರ್ ಕುಡಿಬೇಕು, ಗ್ರೌಂಡ್ ಅಲ್ಲಿ ಇರ್ಬೇಕು. ಫಿಸಿಕಲ್ ಸ್ಟ್ರಾಂಗ್ ಇದೀನಿ ನಾನು, ಸಂಜೆ ಫೀಲ್ಡ್ಗೆ ಹೋದ್ರು ನಡೆಯುತ್ತೆ ಅಥವಾ 6:30 ಹೋದ್ರು ನಡೆಯುತ್ತೆ. ನಾನು ಸ್ಕೋರ್ ಕಡಿಮೆ ಆಗ್ತಾ ಇದ್ರು 5 ಗಂಟೆ ಬುಕ್ ತೆಗ್ದಿರ್ಬೇಕು. ಇನ್ಯಾವ್ದು ಸಾಧನೆ ಆಗ್ಬೇಕು. ಈಗ ಬಯಾಲಜಿ ಅರ್ಥ ಆಗ್ತಾ ಇಲ್ಲ, 5 ಗಂಟೆ ಬಯಾಲಜಿ ಓಪನ್ ಆಗ್ಬೇಕದು. ಕೆಮಿಸ್ಟ್ರಿ ಅರ್ಥ ಆಗ್ತಿಲ್ಲ, ಫಸ್ಟ್ ನಿಮ್ದು ಡೇ ಬಿಗಿನ್ ವಿತ್ ಹೈಯರ್ ಚಾಲೆಂಜಸ್.